ನಮ್ಮಲ್ಲಿ ಮೇಯ್ನ್ ಇಶ್ಯೂ ಆಗಿದ್ದು ವೀರಣ್ಣಂಗುಡಿದು. ಮುಖ್ಯ ಪ್ರವರ್ತಕರು ಅವರು ಡೆಲಿವರಿಗೆ ಅಂತ ಹಾಸ್ಪಿಟ್ಲಲ್ಲಿ ಇದ್ದಾಗ ಯಾರೋ ಬಂದು ನಮ್ಮ ಅಕ್ಕ ಹುಷಾರಿಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ನಕಲು ಸಹಿ ಮಾಡಿ ಕೊಟ್ಬಿಟ್ಟು ಹೋಗಿರೋದನ್ನು ಇವ್ರು ಅಕ್ಸೆಪ್ಟ್ ಮಾಡಿದ್ರು. ಹಾಗಾಗಿ ಇವತ್ತು ಅವರ ಯಜಮಾನ್ರೆ ಬಂದು ನನ್ನ ಮಡದಿ ಹಾಸ್ಪಿಟಲ್ ಇದ್ದಾಗ ಯಾರೋ ಬಂದು ಇದು ಕೊಟ್ಟಿದ್ದಾರೆ, ಮುಖ್ಯ ಪ್ರವರ್ತಕರ ಸಹಿ ಇಲ್ಲದೆ ನೀವು ಬೇರೆಯವ್ರು ನಕಲು ಮಾಡಿದ್ದು ಹೆಂಗೆ ತಗೊಂಡ್ರಿ ಅಂತ ಸರ್ ಹತ್ರ ಮಾತಾಡಿದ್ರು. ಸರ್ ಅದನ್ನು ಸರಿಪಡಿಸ್ಕೊಂಡು ಹೋಗ್ತೀವಿ ಅಂತ ಇವತ್ತು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅಲ್ಲಿಗೆ ವೀರಣ್ಣಂಗುಡಿದು ಕ್ಲಿಯರ್ ಆಯಿತು. ಇಲ್ಲಿಗೆ ನಿಂಗಮನಹಳ್ಳಿ ಮತ್ತು ಕಡಬದಲ್ಲಿ ನಿಂಗಮನಹಳ್ಳಿ ವಿಚಾರಕ್ಕೆ ಕಡಬದ ಯಾವುದೋ ವ್ಯಕ್ತಿ ಇದು ಕೊಟ್ಟು ನಾನು ಈ ಊರಿಗೆ ಡೈರಿ ಬೇಡ ಅಂತ ಕೊಟ್ಟೋಗಿದ್ರು. ಅದನ್ನು ಇವ್ರು ನಿಲ್ಲಿಸಿದ್ರು, ತಡೆ ಹಿಡಿದಿದ್ರು. ಮತ್ತು ಶೇರ್ ಕಲೆಕ್ಷನ್ಗೆ ಕೊಟ್ಟಿದ್ರು. ಮತ್ತು ಇನ್ನೊಬ್ಬ ಶ್ರೀನಿವಾಸನ ಯಾರೋ ವ್ಯಕ್ತಿ ಬಂದು ಇಲ್ಲಿ ಡೈರಿ ಕೊಡಬೇಡಿ ಅಂತ ಅಂದಿದ್ದಕ್ಕೆ ಮತ್ತೆ ಶೇರ್ ಕಲೆಕ್ಷನ್ನ ನಿಲ್ಲಿಸಿ ಅಂತ ನೋಟಿಸ್ ಕಳಿಸಿದ್ರು. ಸೊ ಇವತ್ತು ಅದನ್ನು ಸರಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಹಾಗೆ ಕಡಬದ್ದು ಸಹಿತ ಬೇರೆ ವ್ಯಕ್ತಿ ಕಡಬದಲ್ಲಿ ಯಾರೋ ಒಬ್ಬ ಅವನನ್ನು ಹಸು ಸಾಕಲಿಲ್ಲ, ಹಾಲು ಕರೆಯೋನಲ್ಲ, ಯಾರೋ ಒಬ್ಬ ಪೋಲಿ ಪುಕಾರಿಗಳು ಬಂದು ಒಂದು ಇದನ್ನು ಕಂಪ್ಲೇಂಟ್ ಮಾಡಿದ್ದಕ್ಕೆ ಅದನ್ನು ಸಹಿತ ನಿಲ್ಲಿಸಿದ್ರು. ಶೇರ್ ಕಲೆಕ್ಷನ್ ಕೊಟ್ಟಿದ್ದನ್ನು ನಿಲ್ಲಿಸಿದ್ರು. ಈಗ ಅದನ್ನು ಎಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತೆಲ್ಲ ಜನ ಇವರು AR ಸಾಹೇಬ್ರ ಮೇಲೆ, ಓಬ್ಳೇಶ್ ಸರ್ ಮೇಲೆ ನಂಬಿಕೆಯಿಂದ ಸೋಮವಾರ ಎಲ್ಲ ನಿಮಗೆ ಕೊಡ್ತೀವಿ, ನಾನು ಎಲ್ಲ ಸರಿ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಭರವಸೆ ಮೇಲೆಗೆ ಇವತ್ತೆಲ್ಲ ನಾವು ಹೋಗ್ತಾ ಇದ್ದೀವಿ. ಈಗ 12 ಡೈರಿಗಳು ನಾವು ಇವ್ರಿಗೆ ಕೊಟ್ಟಿದ್ವಿ. ಈಗ ಅದರಲ್ಲೆಲ್ಲವೂ ಮಾಡಿದ್ದಾರೆ. ಇನ್ನೊಂದು 3 ನಮಗೆ ತೀರಾ ಪ್ರಾಬ್ಲಮ್ ಆಗಿದ್ದು, ಅದನ್ನು ಇವತ್ತು ಮಾತಾಡಿದ್ದೀವಿ, ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಯಾವುದೂ ಆ ಥರ ಬಂದು ಪಕ್ಕದೂರವರು, ಅಕ್ಕದೂರವರು ಅಥವಾ ಇನ್ಯಾರೋ ಬಂದು, ಈಗ ನೋಡಿ ಕಡಬದಲ್ಲಿ 4,000 ಕುಟುಂಬ ಇರೋಂಥ ಜನಸಂಖ್ಯೆ ಇರೋಂಥ ಗ್ರಾಮ. 4,000 ಜನಸಂಖ್ಯೆಯಲ್ಲಿ 4,000 ಜನನೂ ಒಟ್ಟಿಗೆ ಇರಲ್ಲ, ಯಾರೋ ಒಬ್ಬರೇ ಇದ್ದಿರ್ತಾರೆ. ಆ ಥರ ಯಾವನೋ ಒಬ್ಬ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವನೇನು ಹಸು ಸಾಕೋನಲ್ಲ, ಹಾಲು ಕರೆಯೋನಲ್ಲ, ಒಂದು ಇಡೀ ಹುಲ್ಲಾಕೋನಲ್ಲ ಅಂಥವ್ನು ಬಂದು ಕಂಪ್ಲೇಂಟ್ ಮಾಡಿದಾಗ ಆ ಥರದ್ದೆಲ್ಲ ದಯವಿಟ್ಟು ಗಣನೆಗೆ ತಗೋಬೇಡಿ. ಹಾಲು ಹಾಕೋರು ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಗಣನೆಗೆ ತಗೊಳ್ಳಿ ಅಂತ ಹೇಳಿದ್ದೀವಿ. ಆಮೇಲೆ ಬೇರೆ ಯಾವುದೋ ಪ್ರೈವೇಟ್ ಡೈರಿಗೆ ಹಾಲು ಹಾಕ್ತಿರ್ತಾರೆ, ಅವ್ರು ನಾವು ಕೇಳಿದಾಗ ಅವ್ರಿಗೆ ಶೇರ್ ಕೊಡೋಕ್ಕೆ ಬರಲ್ಲ, ಪ್ರೈವೇಟ್ ಡೈರಿಯವ್ರಿಗೆ ಶೇರ್ ಕೊಡೋಕ್ಕೆ ಬರಲ್ಲ. ಅವ್ರು ಈಗ ಬಂದು ನಮ್ಗೆ ಶೇರ್ ಕೊಡಿ, ಶೇರ್ ತಗೊಂಡಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಈ ಥರದನ್ನೆಲ್ಲ ಗಣನೆಗೆ ತಗೋಬೇಡಿ. ಅಕಸ್ಮಾತ್ ಪ್ರೈವೇಟ್ ಡೈರಿಯವ್ರಿಗೆ ಶೇರ್ ಕೊಡಲೇಬೇಕು ಅಂತಿದ್ದಾಗ ಅವ್ರಿಗೊಂದು ಆದೇಶ ಮಾಡಲಿ ನಮಗೆ. ಆಯಿತು, ಪ್ರೈವೇಟ್ ಡೈರಿಗೆ ಹಾಲು ಹಾಕೋರಿಗೆ ನೀವು ಶೇರ್ ಕೊಡಿ ಅಂತ ಆದೇಶ ಮಾಡಿದ್ರೆ ಖಂಡಿತ ಕೊಡೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಇಷ್ಟನ್ನು ಅವ್ರಿಗೆ ಇವತ್ತು ನಾವು ಸರ್ ಗಮನಕ್ಕೆ ತಂದಿದ್ದೀವಿ. ಅವರೆಲ್ಲದಕ್ಕೂ ಎಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ ಮುಂದಕ್ಕೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಸುಖಾಂತ್ಯವಾಗಿದೆ. ಕೊಡ್ತೀವಿ ಅಂತ ಹೇಳಿದ್ದಾರೆ. ನನಗೆ ಈ ವರ್ಷದಲ್ಲಿ 100 ಡೈರಿ ಮಾಡೋವಂಥ ಗುರಿ ಇತ್ತು. ಅದಕ್ಕೆ ಇನ್ನೂ ಒಂದು 25 ಡೈರಿ ಆಗಲಿ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇವೇ ಆಗದಿದ್ದಕ್ಕೆ ಎಲ್ಲ ಪೆಂಡಿಂಗ್ ಇಟ್ಟಿದ್ವಿ. ಈಗೆಲ್ಲ ಸುಖಾಂತ್ಯ ಆಗ್ತಿದೆ ಅಂತ ಅಂದ್ಕೊತೀನಿ. ಮುಂದಕ್ಕೆ ಬಹುಶಃ ನಮ್ಮ ತಾಲೂಕಲ್ಲಿ ಪ್ರೈವೇಟ್ ಡೈರಿಗಳ ಹಾವಳಿ ಇನ್ಮೇಲೆ ಕಮ್ಮಿ ಆಗ್ಬೋದು ಅಂತ ಖುಷಿಯಿಂದ ಎಲ್ಲ ರೈತರ ಜೊತೆ ಹೋಗ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.